ಲೋಕಸಮರದಲ್ಲಿ ಚೊಂಬು ಪಾಲಿಟಿಕ್ಸ್ ಬಲು ಜೋರಾಗಿ ನಡೀತಾ ಇದೆ. ಈ ಸರಣಿಗೆ ಈಗ ಕಾಂಗ್ರೆಸ್ ಹೊಸದೊಂದು ವಿಚಾರವನ್ನ ಸೇರ್ಪಡೆಗೊಳಿಸಿದೆ. ತೆರಿಗೆ ಹಂಚಿಕೆ ತಾರತಮ್ಯವನ್ನ ಜೋಡಿಸಿದೆ. ಕರ್ನಾಟಕ 100 ಕೋಟಿ ಕೊಟ್ರೆ ಕೇಂದ್ರ ಮರಳಿಸ್ತಾ ಇರೋದು 13 ರೂಪಾಯಿ ಮಾತ್ರ. ಈ ಅನ್ಯಾಯ ಎಲ್ಲಿವರೆಗೆ ಸಹಿಸಬೇಕು ಅಂತ ಪ್ರಶ್ನಿಸಿದೆ. ಮೋದಿ ಸರ್ಕಾರ ಮಹಾಮೋಸಕ್ಕೆ ಅಂತ್ಯ ಹಾಡಿ ಅಂತ ಕಾಂಗ್ರೆಸ್ ಕರೆ ಕೊಟ್ಟಿದೆ. ಬಿಜೆಪಿ ಚೊಂಬು ಸರ್ಕಾರ ಎಂಬ ಹ್ಯಾಶ್ಟ್ಯಾಗ್ ಕೂಡ ಟ್ರೆಂಡಿಂಗ್ನಲ್ಲಿದೆ. ರಾಜ್ಯಕ್ಕೆ ಮೋದಿ ಅಕ್ಷಯ ಪಾತ್ರೆ ಕೊಟ್ಟಿದ್ದಾರೆ ಎಂದಿದ್ದ ದೇವೇಗೌಡರ ವಿರುದ್ಧ ಸಿಎಂ ಹರಿಹಾಯ್ದಿದ್ದಾರೆ. ಮೋದಿಯನ್ನ ಹೊಗಳಿದ್ದಕ್ಕೂ ಸಿಎಂ ಗರಂ ಆಗಿದ್ದಾರೆ. ಶಿಡ್ಲಘಟ್ಟ ರೋಡ್ ಶೋನಲ್ಲಿ ಸಿಎಂ ಸಿದ್ದರಾಮಯ್ಯ ಚೊಂಬು ಪ್ರದರ್ಶನ ಮಾಡಿ ಅಬ್ಬರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚೊಂಬು ರಾಜಕೀಯಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರೆಲ್ಲ ಸಿಟ್ಟಾಗಿದ್ದಾರೆ. ಕುಮಾರಸ್ವಾಮಿ, ಅಶೋಕ್, ವಿಜಯೇಂದ್ರ, ಬೊಮ್ಮಾಯಿ ಸೇರಿ ಹಲವರು ವಾಗ್ದಾಳಿ ನಡೆಸಿದ್ದಾರೆ. ಈ ಮಧ್ಯೆ ನಾಳೆ ರಾಜ್ಯಕ್ಕೆ ಅಮಿತ್ ಶಾ ಬರ್ತಾ ಇದ್ದು ಅವರು ಕೂಡ ಕಾಂಗ್ರೆಸ್ ಪಕ್ಷದ ಚೊಂಬು ರಾಜಕೀಯಕ್ಕೆ ತಿರುಗೇಟನ್ನ ಕೊಡಲಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ನಿನ್ನೆ ಚೊಂಬು ಹಿಡಿದು ಪ್ರತಿಭಟನೆ ನಡೆಸಿದ ನಲ್ಪಾಡ ಜೊತೆಗೆ ರೌಡಿ ಶೀಟರ್ ಸಿದ್ದಾಪುರ ಜಾನಿ ಕಾಣಿಸಿಕೊಂಡಿರೋದು ಚರ್ಚೆಗೆ ಗ್ರಾಸವಾಗಿದೆ. ಸುಳ್ಳು ಅಕ್ಷಯ ಪಾತ್ರೆ ಮಾಡಿದ್ದಾರೆ ಅಂತೇಳಿ ಸುಳ್ಳು ಹೇಳಿದ್ದಾರೆ. ದೇವೇಗೌಡ್ರೆ ಅಕ್ಷಯ ಪಾತ್ರೆ ಕೊಟ್ಟಿದ್ರೆ 2013-14ರಲ್ಲಿ ಈ ದೇಶದ ಮೇಲಿದ್ದಂತ ಸಾಲ 53,11,000 ಕೋಟಿ ರೂಪಾಯಿ. ಇವತ್ತು 187 ಲಕ್ಷ ಕೋಟಿ. ಇದನ್ನ ಅಕ್ಷಯ ಪಾತ್ರೆ ಅಂತ ಕರಿಬೇಕಾ, ಖಾಲಿ ಚಂಬು ಅಂತ ಕರಿಬೇಕು? ದೇವೇಗೌಡ್ರೆ, ನೀವು ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು, ಇಷ್ಟೊಂದು ಸುಳ್ಳುಗಳನ್ನ ಹೇಳಿ ನರೇಂದ್ರ ಮೋದಿ ಅವರಿಗೆ ಹೊಗಳಬಾರದಾಗಿತ್ತು. ಸರ್ಕಾರ ಖಾಲಿ ಚಂಬು ತೋರಿಸಿರೋದು ಈ 11 ತಿಂಗಳ ಆಡಳಿತದಲ್ಲಿ ಈ ಒಂದು ಸಂಪದ್ಭರಿತವಾದಂತಹ ರಾಜ್ಯದ ಜನತೆಯ ತೆರಿಗೆ ಹಣವನ್ನ ಲೂಟಿ ಮಾಡಿ ಅಕ್ಷಯ ಪಾತ್ರೆಯಾಗಿದ್ದಂತ ನಮ್ಮ ರಾಜ್ಯದ ಖಜಾನೆಯನ್ನ ಖಾಲಿ ಚಂಬನ್ನ ತೋರಿಸ್ತಕ್ಕಂತ ಒಂದು ಇವರ ನಡವಳಿಕೆ ಏನಿದೆ, ಇವರ ಒಂದು ಸಾಧನೆಯನ್ನ ತೋರಿಸ್ಕೊಂಡಿದ್ದಾರೆ. ರಾಜ್ಯದ ಜನತೆಗೆ 10 ಕೆಜಿ ಅಕ್ಕಿ ಅಂದ್ರಲ್ಲ ಸಿದ್ದರಾಮಯ್ಯನವರೇ, ಆ 5 ಕೆಜಿ ಕೊಡ್ತಾ ಇರೋದು ನರೇಂದ್ರ ಮೋದಿ. ನೀವೇನ್ ಕೊಟ್ಟಿದ್ದು? ಚೊಂಬು. ಈ ಕಾಂಗ್ರೆಸ್ ಚೊಂಬನ್ನ ಪರ್ಮನೆಂಟ್ ಆಗಿ ಇವ್ರಿಗೆ ಗಿಫ್ಟ್ ಆಗಿ ನಾವೇ ಕೊಟ್ಬಿಡ್ತೀವಿ. ಚುನಾವಣೆ ಮುಗಿದ ಮೇಲೆ ರಾಹುಲ್ ಗಾಂಧಿ ಕೈಗೆ ಚೊಂಬು ಕೊಟ್ಬಿಟ್ಟು ಸೀದಾ ಫಾರಿನ್ ಕಳಿಸ್ಬಿಡ್ತೀರಿ, ಸೆಟ್ಲ್ ಆಗ್ಲಿ. ಚುನಾವಣೆ ಮುಗಿದ್ಮೇಲೆ ಅದೇ ಪರಿಸ್ಥಿತಿ ನಲ್ಪಾಡಿಗೂ ಬರ್ತದೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಚೊಂಬು ಹಿಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಚುನಾವಣಾ ಫಲಿತಾಂಶ ಬಂದ ನಂತರ ದಿನನಿತ್ಯ ಚೊಂಬು ಹಿಡ್ಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರು ಹೋಗ್ಬೇಕಾಗ್ತದೆ ಅಂತ ಪರಿಸ್ಥಿತಿ ಬರೋ ರೀತಿಯಲ್ಲಿ ರಾಜ್ಯದ ಮತದಾರರು ಉತ್ತರವನ್ನ ನೀಡ್ತಾರೆ. UPA ಸರ್ಕಾರದಲ್ಲಿದ್ದಾಗ 100 ರೂಪಾಯಿ ಹೋದ್ರೆ 4 ರೂಪಾಯಿ ವಾಪಸ್ ಬರ್ತಾ ಇತ್ತು. NDA ಸಂದರ್ಭದಲ್ಲಿ 100 ರೂಪೀಸ್ಗೆ 13 ರೂಪಾಯಿ ಬರ್ತಿದ್ರೆ, ಜವಾಹರ್ಲಾಲ್ ನೆಹರು ಕಾಲದಿಂದ ಸೆಂಟ್ರಲ್ ಟ್ಯಾಕ್ಸಸ್ ಏನು ಹೋಗ್ತದೆ ಅದರಲ್ಲಿ ಡೆವಲ್ಯೂಷನ್ ಆಫ್ ಫಂಡ್ ಬರೋದಲ್ಲ. ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಇದೆ, ಸರ್ವಿಸಸ್ ಟ್ಯಾಕ್ಸ್ ಇದೆ, ಪ್ರೊಫೆಷನಲ್ಸ್ ಟ್ಯಾಕ್ಸ್ ಇದೆ, ಬೇಕಾದಷ್ಟಿದೆ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾರೆ ಇವರು. ಒಂದು ಚೊಂಬಿನ ಕಥೆಗೆ ಎರಡೂ ಪಕ್ಷಗಳು ಹಲವು ಆಯಾಮಗಳನ್ನ ಕೊಡ್ತಾ ಇದೆ. ಫೈನಲಿ ಜನ ಯಾರ ಕೈ ಖಾಲಿ ಚೆಂಬು ಕೊಡ್ತಾರೆ ಕಾದ್ ನೋಡೋಣ. ಇನ್ನು ಲೋಕಸಭಾ ಚುನಾವಣಾ ಪ್ರಚಾರ ಕಣದಲ್ಲಿ ಪ್ರಧಾನಿ ಮೋದಿಯನ್ನ ವಿಪಕ್ಷ ಕಾಂಗ್ರೆಸ್ ಟಾರ್ಗೆಟ್ ಮಾಡಿಕೊಂಡಿದೆ. ಕೈ ನಾಯಕರೆಲ್ಲ ಬಂದಲ್ಲಿ ಹೋದಲ್ಲಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಆದರೆ ಟೀಕೆ ಭರದಲ್ಲಿ ಕೆಲವರು ವಿವಾದಾತ್ಮಕ ಹೇಳಿಕೆಯನ್ನೂ ಕೊಡ್ತಾ ಇದ್ದಾರೆ. ಕೋಲಾರ ಕಾಂಗ್ರೆಸ್ ರ್ಯಾಲಿಯಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಭಾಷಣ ಮಾಡುತ್ತಾ ಪ್ರಧಾನಿ ಮೋದಿಯನ್ನ ಈ ದೇಶಕ್ಕೆ ಹಿಡಿದಿರುವ ಶನಿ ಅಂದ್ರು. ಇಂದಿರಾ ಗಾಂಧಿ ಕೂತಿದ್ದ ಜಾಗಕ್ಕೆ ಬಂದು ಕೂತಿದ್ದಾರೆ ಎಂದೆಲ್ಲ ಏಕವಚನದಲ್ಲಿ ಮಾತನಾಡಿದ್ದಾರೆ. ಮುಂದುವರೆದು ದೇವೇಗೌಡರ ನೆರಳಿಗೆ ಹೋಗಿ ಚೆನ್ನಾಗಿ ಬದುಕಿದವರು ಯಾರೂ ಇಲ್ಲ ಅಂತ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ನಿರೀಕ್ಷೆಯಂತೆಯೇ ರಮೇಶ್ ಕುಮಾರ್ ಹೇಳಿಕೆಗೆ ದೋಸ್ತಿ ಪಕ್ಷಗಳಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ಗೆ ಅವರದ್ದೇ ಸ್ಟೈಲ್ನಲ್ಲಿ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನೊಬ್ಬರ ಬೆಳವಣಿಗೆ ನೋಡಿ ಸಹಿಸಿಕೊಳ್ಳಲು ಆಗದಿರುವಷ್ಟು ಸಣ್ಣತನ ದೇವೇಗೌಡರಿಗಾಗ್ಲಿ ಕುಮಾರಸ್ವಾಮಿಗಾಗ್ಲಿ ಇಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ರಮೇಶ್ ಕುಮಾರ್ ಹೇಳಿಕೆಯನ್ನ ಸಚಿವ ದಿನೇಶ್ ಗುಂಡೂರಾವ್ ಸಮರ್ಥಿಸಿದ್ದಾರೆ. ಈ ಮಧ್ಯೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಇರೋದಕ್ಕೆ ನಾಲಾಯಕ್ ಅಂತ ಸಿಎಂ ಗುಡುಗಿದ್ದಾರೆ. ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿಗ ಕೂತಿದ್ ಸೀಟಲ್ಲಿ ಬಂದು ಕೂತ್ ಬಿಟ್ಟಲ್ಲಪ್ಪ ನೀನು. ಎಲ್ಲಪ್ಪ ಇಂದಿರಾ ಗಾಂಧಿ? ಅಂತ ಜಾಗಕ್ಕೆ ಅವನ್ ಬಂದು ಕೂತ್ ಬಿಟ್ರಪ್ಪ. ಏನೋ ಸಂತೆಯಲ್ಲಿ ಅವನಾದ್ರೂ ಹಾವಾಡಿಗಿರೋನ್ ಸುಳ್ಳು ಹೇಳೋದು ಕೇಳಿದೀವಿ. ದೇಶದ ಪ್ರಧಾನ ಮಂತ್ರಿ ಆದವನು ಈ ತರ ಸುಳ್ಳು ಹೇಳೋದನ್ನ ನಾವು ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ನೋಡ್ಲಿಲ್ಲಪ್ಪ. ಅವನ ಮಾವುಮ ರಮೇಶ್ ಕುಮಾರ್ ಮತ್ತು ಅವ್ರ ಪಕ್ಷಕ್ಕೆ ನರೇಂದ್ರ ಮೋದಿ ಶನಿನೇ. ಯಾರು ಭ್ರಷ್ಟಾಚಾರ ಮಾಡ್ತಾರೆ, ಯಾರು ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗ್ತಾರೆ, ಯಾರು ಜನ ವಿರೋಧಿ ಕೆಲಸವನ್ನ ಮಾಡ್ತಾರೆ, ಅವ್ರು ಶನಿಯಾಗೆ ಕಾಡೋದು. ದೇಶಭಕ್ತರಿಗೆ, ಯುವಕರಿಗೆ, ಹೆಣ್ಣು ಮಕ್ಕಳಿಗೆ ಅವರು ವರವನ್ನ ಕೊಡುವಂತ ದೇವರು. ರಮೇಶ್ ಕುಮಾರ್ ಅವರು ಎಲ್ಲ ಗೊತ್ತಿದ್ದು ಹೇಳಿದ್ದಾರೆ. ಅವರು ನಿಜಾಗ್ಲೂ ಒಳಮರ್ಮ ಅವ್ರದ್ದೇನಂದ್ರೆ ಕಾಂಗ್ರೆಸ್ಗೆ ಹೇಳಿದ್ದಾರೆ. ಯಾವಾಗಲೂ ಹಂಗೆ ತಗೋಬೇಕು ರಿವರ್ಸ್. ಧನ್ಯವಾದಗಳು.
ಇಂದಿರಾ ಗಾಂಧಿ ಅವ್ರು ಕೂತ ಜಾಗ ಅಂದರೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವ್ರದ್ದೇನು ಇವ್ರ ಮನೆ ಸ್ವತ್ತ ಅದು. ಇವ್ರಿಗೇನಿದೆ ಅಂದರೆ ಆ ಮನೆತನದ ಗುಲಾಮಗಿರಿ ಮಾಡೋದನ್ನು ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಇವರಿಗೆ. ರಮೇಶ್ ಕುಮಾರ್ ಅವರು ಸಭ್ಯ ಭಾಷೆ ಬಳಸೋರು ಅಂತನ್ನುವಂಥ ಒಂದು ಇದಿತ್ತು. ಅವ್ರ ಬಗ್ಗೆ ಇರೋ ಗೌರವ ನಮಗೆ ಕಮ್ಮಿ ಆಗಿದೆ. ಮೋದಿ ಅವರು ಇವತ್ತು ಕೂತಿದ್ದಾರೆ ಅಂದರೆ ಅದು ಪವಿತ್ರ ಆಗಿದೆ. ನಮಗೆ ಈ ಕರಾಳ ದಿವಸಗಳೇ 10 ವರ್ಷ ಕೆಟ್ಟ ಕಾಲ. ಖಂಡಿತವಾಗಿಯೂ ಸ್ವಾತಂತ್ರ್ಯ ಒಂದು ಹಕ್ಕುಗಳನ್ನ ಕಿತ್ಕೊಳ್ಳುವಂಥದ್ದು ಇದಲ್ಲ, ಇದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಈ ದೇಶದಲ್ಲಿ ಇರುವಂಥದ್ದು. ಶನಿ ಅಂತ ಹೇಳಿದ್ರೆ ಏನು, ನಮಗೆ ಕೆಟ್ಟ ಕಾಲ, ಈ ದೇಶಕ್ಕೆ ಕೆಟ್ಟ ಕಾಲ ಕಳೆದ 10 ವರ್ಷ. ಅದಕ್ಕೆ ಅವ್ರು ಹೇಳಿದ್ರೆ ತಪ್ಪೇನೂ ಇಲ್ಲ. ರಮೇಶ್ ಕುಮಾರ್ ಹೇಳಿದ್ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 1 ಲೀಟರ್ ಡೀಸೆಲ್ ಬೆಲೆ 57 ರೂಪಾಯಿ, ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು, ಗ್ಯಾಸ್ ಬೆಲೆ 414 ರೂಪಾಯಿ ಇತ್ತು, ಗೊಬ್ಬರದ ಬೆಲೆ 2 ಪಟ್ಟು ಹೆಚ್ಚಾಗಿದೆ, ಅಡಿಗೆ ಎಣ್ಣೆ ಹೆಚ್ಚಾಗಿದೆ. ನರೇಂದ್ರ ಮೋದಿ ಅವರು ತಾನೇ ಕಾರಣ ಇದಕ್ಕೆಲ್ಲ. ಏನ್ ಹೇಳಿದ್ರು ಹಿಂದಿನಲ್ಲಿ, ಅಚ್ಚೇ ದಿನ ಆಯೇಗ ಅಂತ. ಅಂತ ಒಳ್ಳೆ ದಿನ ನಿಮ್ಗೆಲ್ಲ ಅಚ್ಚೇ ದಿನ ಬರ್ಲಿಲ್ಲ ನರೇಂದ್ರ ಮೋದಿ ಅವರೇ. ಅದ್ರ ಬದಲಾಗಿ ಕೆಟ್ಟ ದಿನಗಳು ಬಂದ್ಬಿಟ್ಟು ಇವತ್ತು ದೇಶಕ್ಕೆ. ನೀವು ಪೊಲಿಟಿಕಲಿ ಏನಾದರೂ ಹೇಳ್ಕೊಳ್ಳಿ, ಶನಿ ಅಂದರೆ ಕೆಟ್ಟದಲ್ಲ. ಶನಿ ಕೆಟ್ಟ ಸ್ಥಿತಿಯಲ್ಲಿದ್ದಾಗ ಕೆಟ್ಟದನ್ನು, ಸಮಸ್ಯೆಗಳನ್ನು, ಶುಭ ಸ್ಥಿತಿಯಲ್ಲಿದ್ದಾಗ ಒಳ್ಳೆಯದನ್ನು, ವೃದ್ಧಿಯನ್ನು ಮಾಡುವಂಥದ್ದಿದೆ. ಸೊ ಒಂದು ಕಡೆಯಲ್ಲೇ ಶನಿ ಇರಲ್ಲ, ಒಂದು ಕಡೆಯಿಂದ ಮತ್ತೊಂದು ಕಡೆ ಸಂಚಾರ ಮಾಡುತ್ತೆ. ಅದಕ್ಕೊಂದು 2.5 ವರ್ಷ ಸಮಯ ಕೂಡ ಇರುತ್ತೆ. ಸೊ ಹಾಗಾಗಿ ನೀವು ಅದನ್ನು ಹೇಗೆ ಶನಿ ಅಂದರೆ ಕೆಟ್ಟದು ಅನ್ನುವಂಥ ವ್ಯಾಖ್ಯಾನ ಮಾಡ್ತಿದ್ದೀರಿ ಅರ್ಥ ಆಗ್ತಿಲ್ಲ. ಇನ್ನು ನೇಹಾ ಹತ್ಯೆ ಪ್ರಕರಣದಲ್ಲಿ ರಾಜಕೀಯ ನಿಲ್ಲೋ ಹಾಗೆಯೇ ಕಾಣ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೇಹಾ, ಫಿಯಾಜ್ ಹಳಿಯ ಫೋಟೋ ಚಾಟ್ಗಳಿಗೆಲ್ಲ ವೈರಲ್ ಆಗ್ತಾ ಇದೆ. ಇದಕ್ಕೆ ಬಿಜೆಪಿ ಫುಲ್ ಗರಂ ಆಗಿದೆ. ಖುದ್ದು ಕಾಂಗ್ರೆಸ್ ಸರ್ಕಾರವೇ ಹೀಗೆ ವೈರಲ್ ಮಾಡಿಸಿದೆ ಅಂತ ಪ್ರಹ್ಲಾದ್ ಜೋಶಿ, ವಿಜಯೇಂದ್ರ ಆರೋಪಿಸಿದ್ದಾರೆ. ಇದು ಲವ್ ಜಿಹಾದ್ ಪ್ರಕರಣ ಅಂತ ಅಶೋಕ್ ಆಪಾದಿಸಿದ್ದಾರೆ. ನೇಹಾಳನ್ನ ಮತಾಂತರಗೊಳಿಸುವ ಹುನ್ನಾರ ನಡೆದಿತ್ತು. ಇದೀಗ ನೇಹಾ ಪೋಷಕರಿಗೆ ಬೆದರಿಕೆ ಕರೆಗಳು ಬರ್ತಿವೆ. ಇದಕ್ಕೆಲ್ಲ ಸರ್ಕಾರದ ಅಸಡ್ಡೆಯೇ ಕಾರಣ ಅಂತ ಬಿಜೆಪಿಯ ದೂರು. ನಾಳೆ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಆದರೆ ಬಿಜೆಪಿಯವರ ಹೆಣದ ಮೇಲೆ ರಾಜಕೀಯ ನಡೀತಾ ಇದೆ ಅನ್ನೋದು ಕಾಂಗ್ರೆಸ್ನವರ ಆರೋಪ. ಡಿಕೆ ಶಿವಕುಮಾರ್ ಅವರಂತೂ ಆಕ್ರೋಶ ಹೊರಹಾಕಿದ್ರು. ಈ ಮಧ್ಯೆ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಕರಣವನ್ನು ಖಂಡಿಸುವ ಬರದಲ್ಲಿ ನಾಲ್ಗೆ ಹರಿಬಿಟ್ರು. ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟರು. ಹಿರೇಮಠ ಅವರ ಕೊಲೆ ಪ್ರಕರಣದಲ್ಲಿ ನಮಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತ ಅವರ ತಂದೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ನನಗೆ. ರಾಜ್ಯ ಸರ್ಕಾರದ ಅಸಡ್ಡೆ ಮತ್ತು ಸರ್ಕಾರವೇ ಮುಂದಿಂತು. ಅವ್ರದ್ದು ಯಾವುದೋ ಹಳೆ ಚಾರ್ಟ್ಗಳನ್ನು ತೆಗೆಸುವಂಥದ್ದು ತಂದೆ ನನಗೆ ಹೇಳಿದ್ದು. ಅವಳಿಗೆ ಕನ್ವರ್ಟ್ ಮಾಡಿಸ್ಲಿಕ್ಕೆ ಅವನು ಪ್ರಯತ್ನ ಮಾಡಿದ. ಅದಕ್ಕಾಗಿ ಅವಳು ದೂರ ಆದ್ಲು. ಹಾಗಾಗಿ ಇಂಥ ಒಂದು ಘಟನೆಯಲ್ಲಿ ಈ ರೀತಿ ಚಿಲ್ಲರೆ ರಾಜಕಾರಣವನ್ನು ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ವೋಟ್ ಬ್ಯಾಂಕಿಗಾಗಿ, ಈ ರೀತಿ ಮಾಡೋದು ಸರಿಯಲ್ಲ. ಇವತ್ತು ನೇಹಾ ಅವರ ಕೊಲೆ, ಈ ಕಾಂಗ್ರೆಸ್ ಅವರೇ ಹೇಳ್ತಾ ಇದಾರಲ್ಲ, ನನ್ನ ಮಗಳು ಲವ್ ಜಿಹಾದ್ಗೆ ಬಲಿಯಾಗಿದ್ದಾಳೆ ಅಂತ ಅವ್ರ ತಂದೆ ಹೇಳಿರೋ ಸ್ಟೇಟ್ಮೆಂಟ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಮತ್ತು ಅವ್ರ ತಾಯಿ ಕಣ್ಣೀರಾಗ್ತಾ ನನ್ನ ಮಗಳ ಮೇಲೆ ಅಪವಾದ ಮಾಡಬೇಡಿ. ನಾಚಿಕೆ ಆಗೋಲ್ಲ ನಿಮ್ ಕಾಂಗ್ರೆಸ್ ಅವ್ರಿಗೆ? ನಿಮ್ ಪಾರ್ಟಿ ವರ್ಕರ್ ಅವ್ರ ಮಗಳನ್ನೇ ರಕ್ಷಣೆ ಮಾಡಕ್ ಯೋಗ್ಯತೆ ಇಲ್ದಿರಾ ಅದನ್ನ ಲವ್ ಕೇಸ್ ಅಂತ ಹೇಳಿ ಮುಚ್ಚಾಕುವಂತ ಕೆಲಸವನ್ನ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಕೆಲ ಫೋಟೋಗಳನ್ನ ವೈರಲ್ ಮಾಡಿ ಆಕೆದೇ ತಪ್ಪು ಅಂತ ಬಿಂಬಿಸುವಂತ ನಕಲಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಇಂಥ ನೀಚ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಬರ್ಬದ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಅವ್ರ ತಂದೆ ಹೇಳಿದ್ದಾರೆ ಲವ್ ಜಿಹಾದ್ ಪ್ರಕರಣ ಅಂತಕ್ಕಂಥದ್ದನ್ನ. ಕೆಲವೊಂದ್ ಕಡೆ ತಾಲಿಬಾನ್ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಕೊಲೆ ಆಗಿರ್ತಕ್ಕಂಥ ಘಟನೆಯಲ್ಲಿ ಇದು ವೈಯಕ್ತಿಕ ಕಾರಣಕ್ಕೆ ಇದು ಕೊಲೆ ಆಗಿದೆ ಅನ್ನುವ ಮಾತುಗಳು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳ ಬಾಯಲ್ಲಿ, ಗೃಹ ಸಚಿವರ ಬಾಯಲ್ಲಿ ಬರ್ತಾ ಇದೆ. ಇದು ಅಕ್ಷಮ್ಯ ಅಪರಾಧ. ನೇಹಾ ಹಿರೇಮಠ ಹುಬ್ಳ್ಯಾಗೈತಿ ಬಿಡು ಅಂತೇಳಿ ನೀವು ಗುಲ್ಬರ್ಗದಾರ ಮಕ್ಕೊಂಡ್ರಿ ಅಂದ್ರೆ ನಿಮ್ಮ ಮನ್ಯಾಗೂ ನಮ್ಮ ನೇಹಾ ಹಿರೇಮಠನ ಪ್ರಕರಣ ಆಗೋದೇ. ನಿಮ್ಮ ಕಾಲನಿ ಒಳಗೆ ಅವ್ರು ಯಾರು ಬರ್ತಾರಲ್ಲ, ಮೋಟರ್ ಸೈಕಲ್ ತಗೊಂಡು ಒಂದು 50 ರೂಪಾಯಿದು ಕಾಗಲ್ ಹಾಕೊಂಡು ಹಿಂಗೆ ಅಡ್ಯಾಡೋದು ಭಾಗ್ರಿ. ಬಿಜಾಪುರ್ನಾಗ ಹಂಗೆ ಇತ್ತು. ನಾ ಹೇಳಿದ ಒಳಗೆ ಬಂದಿರ ಮ್ಯಾಗ ಕಲ್ಲಿಡು ಅಂತೇಳಿ ನಾನು ಅವು ಬಂದು ಒಂದು 4 ಕಲ್ಲು ಹೋಗಿದ್ರೆ ದಡ ಓಡ್ತಾವ. ನಾ ಒಟ್ಟಿಗೆ ಹಂಗೆ ಮಾಡ್ತೇನೆ. ಹುಬ್ಳಿ ಧಾರವಾಡದಲ್ಲಿ ಬಿಜೆಪಿಯವರು, ನಡ್ಡಾ ಅವರು ಹೆಣದ ಮೇಲೆ ರಾಜಕಾರಣ ಮಾಡ್ತಾವ್ರೆ. ನಾವು ಕ್ರಮಬದ್ಧವಾಗಿ ಇವತ್ತು ಏನ್ ಆಕ್ಷನ್ ತಗೋಬೇಕು, ಕಟ್ಟುನಿಟ್ಟಿನ ಆಕ್ಷನ್ ಅನ್ನ ತಗೊಳ್ತೀವಿ, ಅರೆಸ್ಟ್ ಮಾಡ್ತೀವಿ. ಹಿರೇಮಠ ಕುಟುಂಬಕ್ಕೆ ಏನ್ ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸನ ನಾವು ಮಾಡೇ ಮಾಡ್ತೀವಿ. ಕಾನೂನು ಸುರಕ್ಷತೆ ಮಾಡುವಂಥದ್ದು ಖಂಡಿತ ನಮ್ಮ ಜವಾಬ್ದಾರಿ, ಅದು ಮಾಡಬೇಕು. ಇದು ಯಾರ್ದೋ ಒಬ್ರು ವೈಯಕ್ತಿಕ ವಿಚಾರ. ಅವನೇನೋ ಬಂದು ಮಾಡಿದ್ದಾನೆ, ಮಾಡಲಿ. ಇವನ್ ಪ್ರತಿಭಟನೆ ಯಾಕೆ ನಾನು ಹೇಳಿದ್ನಲ್ಲ ಮೊದಲೇ, ಅವ್ರಿಗೆ ಇಂಥದ್ದಕ್ಕೆ ಕಾಯ್ತಾ ಇರ್ತಾರೆ.
ನೇಹಾಳನ್ನ ಕಳೆದುಕೊಂಡಂತಹ ನೋವಿನಲ್ಲಿ ತಂದೆ ತಾಯಿ ಇದ್ದಾರೆ. ಈ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಂತೂ ಕೆಲ ಫೋಟೋಗಳ ವೈರಲ್ ಆಗ್ತಾ ಇದೆ. ಈ ಬೆಳವಣಿಗೆಯಿಂದ ನಿರಂಜನ್ ದಂಪತಿ ಇನ್ನಷ್ಟು ನೊಂದಿದ್ದಾರೆ. ಫಯಾಜ್ ಕುಟುಂಬಸ್ಥರ ಹೇಳಿಕೆಗಳು ಇದಕ್ಕೆ ತುಪ್ಪ ಸುರಿಯುವಂತಿದೆ. ಇದಕ್ಕೆ ನೇಹಾ ಪೋಷಕರು ಗರಂ ಆಗಿದ್ದಾರೆ. ನಮ್ಮ ಕುಟುಂಬದ ಗೌರವ ಹಾಳು ಮಾಡುವ ಪ್ರಯತ್ನ ನಡೀತಾ ಇದೆ. ಇದೆಲ್ಲ ಫಯಾಜ್ ಮತ್ತು ಅವರ ಕುಟುಂಬಸ್ಥರ ಒಳಸಂಚು ಅನ್ನಿಸ್ತಾ ಇದೆ. ಫಯಾಜ್ ಕುಟುಂಬದವರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ವಿಡಿಯೋ ವೈರಲ್ ಮಾಡಿದವರ ವಿರುದ್ಧ ಸೈಬರ್ ಕ್ರೈಮ್ಗೆ ದೂರು ಕೊಡ್ತೀವಿ ಅಂತ ನಿರಂಜನ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನೇಹಾ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲು ರಾಜಕೀಯ ಧಾರ್ಮಿಕ ಮುಖಂಡರ ದಂಡೆ ಬಂತು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಪ್ರಹ್ಲಾದ್ ಜೋಶಿ, ಅರವಿಂದ ಬೆಲ್ಲದ, ವಿಜಯ ಸಂಕೇಶ್ವರ್, ಶಾಸಕ ಶ್ರೀನಿವಾಸ ಮಾನೆ, ಅಂಜುಮಾನ್ ಸಂಸ್ಥೆಯ ಮುಖಂಡರು ಸೇರಿ ಹಲವರು ಸಾಂತ್ವನ ಹೇಳಿದ್ದಾರೆ. ಸಿಎಂ, ಗೃಹ ಮಂತ್ರಿ ಹೇಳಿಕೆಗಳನ್ನು ಖಂಡಿಸಿದ ಜೆಪಿ ನಡ್ಡಾ, ನೇಹಾ ಕುಟುಂಬಕ್ಕೆ ಪೊಲೀಸ್ ತನಿಖೆ ಮೇಲೆ ನಂಬಿಕೆ ಇಲ್ಲ, ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ನೇಹಾ ಕೊಲೆ ಹಿಂದೆ ಯಾರೇ ಇದ್ರೂ ಕಠಿಣ ಕ್ರಮ ಆಗಬೇಕು ಅಂತ ಅಂಜುಮಾನ್ ಸಂಸ್ಥೆ ಆಗ್ರಹಿಸಿದೆ. ಇದರ ಮಧ್ಯೆ ಪೊಲೀಸರು ಧಾವಿಸಿ ವಿಚಾರಣೆ ಭಾಗವಾಗಿ ಕೆಲ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಮೊದಲೇ ನಮ್ಮ ಮಗಳು ಕರ್ಕೊಂಡು ದುಃಖನಾಗದೇವಿ. ಈಗ ನನ್ನ ಮಧ್ಯಾಹ್ನಕ್ಕೂ ಕೂಡ ಅಗೋರಾಗಿ ಈ ರೀತಿ ಅಪಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ಮನೆಯಾಗಿನ ಸಂಚದಿಂದ ಅವ್ನಿಗೆ ಧೈರ್ಯ ಬಂದೈತಿ. ಅವ್ರ ಸಿಸ್ಟರ್ ಆಗಿರ್ಬೋದು, ಅವ್ರ ತಾಯಿ ಆಗಿರ್ಬೋದು, ಅವರ ತಂದೆ ಆಗಿರ್ಬೋದು, ಮತ್ತು ಅವನಿಗೇನಿಲ್ಲ ಹುಬ್ಳ್ಯಾಗ ಆಶ್ರಯ ಕೊಟ್ಟು ಅವನಿಗೆ ಎಲ್ಲ ರೀತಿಯಿಂದ ಈ ಕೃತ್ಯಕ್ಕೂ ಕೂಡ ಅವನಿಗೆ ಸಪೋರ್ಟ್ ಮಾಡಲ್ಲ. ಇವರೆಲ್ಲರೂ ಇನ್ವಾಲ್ವ್ಮೆಂಟ್ ಅದಾರ. ಹೆಂಗೆ ಪೋಸ್ಟ್ ಬರ್ತಾ ಇದ್ವು, ಈಗ ಹೆಂಗೆ ಇವೆಲ್ಲ ಹೊರಗಡೆ ಬರ್ತಾ ಇದ್ದಾರೆ. ಯಾರ್ಯಾರು ಇದಕ್ಕೆಲ್ಲ यह दिल दहला देने वाली घटना है. मुख्यमंत्री सिद्धारमैया जी का सुनने को मिला और जो वक्तव्य मुझे गृह मंत्री जी परमेश्वरम जी का मिला. ಇನ್ನು ಬೆಳಗಾವಿಯಿಂದ ಒಂದು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಅಕ್ರಮವಾಗಿ ಗೋ ಸಾಗಣೆ ಮಾಡ್ತಿದ್ದವರನ್ನ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಬೆಳಗಾವಿಯಲ್ಲಿ ಗುಂಪು ದಾಳಿ, ನೈತಿಕ ಪೊಲೀಸ್ಗಿರಿ ನಡೆದಿರುವಂತಹ ಪ್ರಕರಣ. ಅಕ್ರಮವಾಗಿ ಗೋ ಸಾಗಣೆ ಮಾಡ್ತಿದ್ದವರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಹೆಚ್ಚು ಹಿಂದೂಪರ ಕಾರ್ಯಕರ್ತರಿಂದ ಈ ರೀತಿಯಾಗಿ ಗುಂಪು ದಾಳಿಯನ್ನು ನಡೆಸಲಾಗಿದೆ. ಬೆಳಗಾವಿಯ ಸುವರ್ಣಸೌಧದ ಮುಂದೆಯೇ ಈ ರೀತಿಯ ಘಟನೆಯಾಗಿದೆ. ಪರಿಸ್ಥಿತಿ ನಿಭಾಯಿಸಲು ಪೊಲೀಸರಂತೂ ಹರಸಾಹಸವನ್ನೇ ಪಡಬೇಕಾಯಿತು. ಸ್ಥಳಕ್ಕೆ ಬೆಳಗಾವಿಯ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಕೂಡ ದೌಡಾಯಿಸಿದ್ದಾರೆ. ಚಾಲಕ ಕ್ಲೀನರ್ಗೆ ತೀವ್ರವಾಗಿ ಗಾಯವಾಗಿದೆ. ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡುವ ಕೆಲಸವೂ ಕೂಡ ಆಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದುವಾಡೆ. ದಿಲೀಪ್, ಬೆಳಗಾವಿಯಲ್ಲಿ ಹಿಂದೂ ಕಾರ್ಯಕರ್ತರಿಂದ ಲಾರಿ ಚಾಲಕನ ಮೇಲೆ ಹಲ್ಲೆ ಆಗಿದೆ. ಸೊ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರಲಿಲ್ವಾ ಈ ರೀತಿ ಅಕ್ರಮ ಗೋ ಸಾಗಾಟ ಆಗ್ತಾ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಏಕಾಏಕಿ ಇವರೇ ನೈತಿಕ ಪೊಲೀಸ್ಗಿರಿ ಮೆರೆದಿರುವುದಾ? ಹೌದು ದಿವ್ಯ, ಏನಂತಂದ್ರೆ ಇದೊಂದು ಬಹಳಷ್ಟು ಘಟನೆ ಆಗಿರುವಂತದ್ದು. ಬೆಳಗಾವಿಯ ಸುವರ್ಣಸೌಧ ಮುಂದ್ಗಡೆ ಏನು NH ರಸ್ತೆ ರಾಷ್ಟ್ರೀಯ ಹೆದ್ದಾರಿ 4 ಕಡೆ ಘಟನೆ ನಡೆದಿದೆ. ಈ ವಿಚಾರವಾಗಿ ಅಕ್ರಮ ಗೋ ಸಾಗಾಟ ಮಾಡುತ್ತಿದ್ದ ವ್ಯಕ್ತಿ ಮನಸೂಚನೆ ತಳಿಸಲಾಗಿದೆ. ಹಿರೇಬಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿರುವಂತದ್ದು. ಮತ್ತೆ 50ಕ್ಕೂ ಹೆಚ್ಚು ಅಧಿಕ ಹಿಂದೂ ಕಾರ್ಯಕರ್ತರಿಂದ ಈ ಘಟನೆ ಆಗಿರುವಂತದ್ದು. ಮತ್ತೆ ಮಹಾರಾಷ್ಟ್ರ ಕಡೆಯಿಂದ ಹುಬ್ಬಳ್ಳಿ ಕಡೆ ಹೊರಟಿದಂತ ಲಾರಿಯ ಏನು ಡ್ರೈವರ್ ಇದ್ದಾರೆ, ಆ ಡ್ರೈವರ್ ಥಳಿಸಲಾಗಿದೆ. ಬಹಳಷ್ಟು ಗಂಭೀರ ಗಾಯಗಳಾಗಿದೆ. ಇಲ್ಲಿ ಬೆಳಗಾವಿಯ ಏನು ಸರ್ಕಾರಿ ಆಸ್ಪತ್ರೆ ಇದೆ, ಏನು ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ಮತ್ತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದಾರೆ. ಆದ್ರೆ ಅಷ್ಟೊತ್ತಿಗೆ ಆಗ್ಲೇ ಸುಮಾರು ಒಂದು 15-20 ನಿಮಿಷಗಳ ಕಾಲ ಒಂದು ಗಲಾಟೆ ಆಗಿರುವಂತದ್ದು. ಮತ್ತೆ ಡ್ರೈವರ್ ಮತ್ತು ಸ್ಥಳೀಯ ಯುವಕರ ಮಧ್ಯೆ ವಾಗ್ವಾದ ಆಗಿರುವಂತದ್ದು. ದಿವ್ಯಾ, ಈಗ ಎಲ್ಲಾ ವಿಚಾರಗಳನ್ನ ಏನು ರೋಹನ್ ಜಗದೀಶ್ ಏನಿದ್ದಾರೆ ಅವರು ಸ್ಥಳಕ್ಕೆ ಬಂದಿದ್ದಾರೆ. ಅವ್ರು ಬಂದು ಈ ಒಂದು ವಿಚಾರವನ್ನ ತಿಳಿಗೊಳಿಸಿದ್ದಾರೆ. ಮತ್ತೆ ಈಗ ಸಂಚಾರ ಕೂಡ ಸುಗಮವಾಗಿದ್ದು. ಈ ಒಂದು ಘಟನೆಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಸ್ವಲ್ಪ ಸಂಚಾರ ಕೂಡ ಏನಂತಾರೆ ಅಷ್ಟೇ ಆಗಿತ್ತು. ಈಗ ಸಂಚಾರ ಕೂಡ ಸುಗಮ ಆಗಿರುವಂತದ್ದು. ದಿವ್ಯಾ, ಯಾರ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ, ಏನಂತ ಕೇಸ್ ದಾಖಲು ಮಾಡಿದ್ದಾರೆ ದಿಲೀಪ್? ಈಗಾಗಲೇ ಒಂದಿಷ್ಟು ಜನರನ್ನ ವಶಕ್ಕೆ ತಗೊಂಡಿದ್ದಾರೆ. ಮತ್ತೆ ಅವರನ್ನ ಸರ್ಕಾರಿ ಆಸ್ಪತ್ರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅವರ ಸ್ಥಿತಿ ಗಂಭೀರವಾಗಿರುತ್ತೆ. ಮತ್ತೆ ಹುಬ್ಬಳ್ಳಿ ಕಡೆ ಹೋಗ್ತಾ ಇರತಕ್ಕಂಥ ಲಾರಿಯನ್ನ ವಶಕ್ಕೆ ಪಡೆದರೆ. ಮತ್ತೆ 11 ಗೋವುಗಳನ್ನು ಕೂಡ ಅದರಲ್ಲಿ ಇತ್ತು. ಅದೆಲ್ಲವನ್ನು ಕೂಡ ಒಂದು ಇರ್ತಕ್ಕಂಥ ಏನು ವೆಟರ್ನರಿ ಡಿಪಾರ್ಟ್ಮೆಂಟ್ ಕಳಿಸಿ ಅವರಿಗೆ ಚಿಕಿತ್ಸೆನ ಕೂಡ ಗೋವುಗಳಿಗೂ ಕೂಡ ಮೇವುಗಳು ಹಾಕುವ ವ್ಯವಸ್ಥೆ ಮಾಡ್ತಾ ಇರುವಂತದ್ದು. ಓಕೆ ದಿಲೀಪ್, ನಿಮ್ಮ ಜೊತೆಗೆ ಡಿಸಿಪಿ ರೋಹನ್ ಜಗದೀಶ್ ಅವರು ಇದ್ದಾರೆ ಅನ್ನೋ ಮಾಹಿತಿ ಕೊಡಬಹುದಾ? ಅವ್ರ ಜೊತೆ ನಮ್ಮ ಜೊತೆ ರೋಹನ್ ಜಗದೀಶ್ ಸರ್ ಇದ್ದಾರೆ, ಮಾತಾಡ್ತಾರೆ. ಅವ್ರ ಹತ್ರ ಕೊಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ಇದು ಎಷ್ಟೊತ್ತಿಗೆ ಆಯ್ತು ಸರ್? ನಿಮಗೆ ಯಾವಾಗ ಇನ್ಫಾರ್ಮೇಶನ್ ಸಿಕ್ತು ಈ ವಿಷಯವಾಗಿ? ನಮಗೆ ನಮ್ಮ ಹೈವೇ ಪೆಟ್ರೋಲ್ ಮೊಬೈಲ್ ಪೆಟ್ರೋಲಿಂಗ್ ಅಲ್ಲಿ ಇದ್ದಾಗ ಹೈವೇ ಪೆಟ್ರೋಲ್ ಮೊಬೈಲ್ ಅವರು ಅಟೆಂಡ್ ಮಾಡಿರ್ತಾರೆ. ದಾರಿಯಲ್ಲಿ ಅವ್ರಿಗೆ ಕಾಣಿಸಿರುತ್ತೆ. ಕಾಣಿಸಿದ ತಕ್ಷಣ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಟ್ಟು ನಮ್ಗೆಲ್ಲರೂ ಮಾಹಿತಿ ಕೊಡ್ತಾರೆ. ಸೊ ನಾವೆಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ನಮ್ಮ ಸ್ಟ್ರೈಕಿಂಗ್ ಪಾರ್ಟಿಗಳನ್ನ ಕರ್ಕೊಂಡು ಸ್ಪಾಟಿಗೆ ಬರ್ತೀವಿ. ಬೈ ಅರೌಂಡ್ 7:30 to 7:30 ಅಷ್ಟೊತ್ತಿಗೆ ನಮ್ಮವರೆಲ್ಲ ಇಲ್ಲಿ ಇರ್ತಾರೆ. ಬಟ್ ಇಷ್ಟೊಂದು ಜನ ಏಕಾಏಕಿಯಾಗಿ 40-50 ಜನ ಬರ್ಲಿಕ್ಕೆ ಹೇಗ್ ಸಾಧ್ಯ ಸರ್? ಯಾಕೆ ಹಿಂಗಾಗ್ತಿದೆ? ಇಲ್ಲ, ನಾನು ಇವಾಗ ತನಿಖೆ ಮಾಡಿ ನಿಮ್ಗೆ ಆ ಇನ್ಫಾರ್ಮೇಶನ್ ಎಲ್ಲ ಕೊಡ್ಬಲ್ಲೆ. ಬಟ್ ಪ್ರಸ್ತುತ
ನಾವು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಎಲ್ಲಾ ರೀತಿ ಕಂಟ್ರೋಲ್ ಮಾಡಿದೀವಿ. ಮತ್ತೆ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದಾರೋ ಅವ್ರ ಮೇಲೆ ನಾವು ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ಸೊ ಈಗ ಸಿಚುವೇಶನ್ ಕಂಟ್ರೋಲಿಗೆ ಬಂದಿದೆ ಅಂತೀರಾ? 100%. ಓಕೆ, ಗಾಯಾಳುಗಳ ಪರಿಸ್ಥಿತಿ ಸರ್? ಅವರಿಗೆ ಆಲ್ರೆಡಿ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೀವಿ. ಇಂಜುರಿ ಸೂಪರ್ಫಿಷಿಯಲ್ ಇಂಜುರೀಸ್ ಆದಂಗೆ ಕಾಣುತ್ತೆ. ಸೊ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದಾಗ ಎಕ್ಸಾಕ್ಟ್ ನೇಚರ್ ಆಫ್ ಇಂಜುರೀಸ್ ಗೊತ್ತಾಗುತ್ತೆ. ಬಟ್ ವಿ ಸ್ಪೋಕನ್ ಟು ಯಾರಿಗೆ ಇಂಜೂರ್ ಆಗಿದೆ ಅವ್ರ ಜೊತೆ ಮಾತಾಡಿದಾಗ ದೇ ವರ್ ಫಿಟ್ ಅಂಡ್ ಫೈನ್ ಟು ಟಾಕ್. ಸೊ ಅದು ನಾವು ಸ್ಟೇಟ್ಮೆಂಟ್ ತಗೊಂಡು FIR ಹಾಕೊಂತೀವಿ. ಓಕೆ, ಸೊ ಈಗ ಯಾರನ್ನಾದ್ರೂ ವಶಕ್ಕೆ ಪಡ್ಕೊಂಡಿದ್ದೀರಾ? ಕೇಸ್ ಏನಂತ ದಾಖಲಾಗ್ತಾ ಇದೆ? ನಾವು 4 ತಂಡನ ರಚನೆ ಮಾಡಿದೀವಿ, ಅರೆಸ್ಟ್ ಮಾಡ್ತಾ ಇದೀವಿ. ರೈಟ್ ಸರ್. ಜಗದೀಶ್ ಶೆಟ್ಟರ್ ಅವರು ನಿಮ್ ಜೊತೆಗೆ ಮಾತನಾಡಿದ್ರು ಅಂತ ಕೇಳ್ಪಟ್ಟೆ. ಅವರನ್ನು ಸಹ ದಾರಿಯಲ್ಲಿ ಹೋಗ್ತಿರೋವಾಗ ಸ್ಪಾಟಿಗೆ ಬಂದ್ರು. ಆ ಟೈಮಲ್ಲಿ ನಾನು ಸಹ ಇದ್ದೆ. ಆ ಟೈಮಲ್ಲಿ ಮಾತಾಡಿದ್ವಿ. ಸೊ ಮಾತಾಡಿದಾಗ ಅವರು ಕ್ರಮ ಜರುಗಿಸ್ಬೇಕು ಅಂತ ಹೇಳಿದ್ರು ಕಾನೂನಲ್ಲಿ. ಸೊ ನಾವು ಅದೇ ರೀತಿ ಹೇಳಿದ್ವಿ, ನಾವು ಕಾನೂನು ಯಾರು ಕೈಗೆ ತಗೊಂತಾರೋ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ವಿ. ಎಕ್ಸಾಕ್ಟ್ಲಿ ಸರ್. ಅಕ್ರಮವಾಗಿ ಗೋ ಸಾಗಾಟ ಮಾಡೋದು ಎಷ್ಟು ತಪ್ಪೋ, ನೈತಿಕ ಪೊಲೀಸ್ಗಿರಿ ಮೆರೆಯೋದು ಕೂಡ ಅಷ್ಟೇ ತಪ್ಪು.